ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಇವತ್ತು ನಾವು ಘಾಟಿಗೆ ಹೋಗೋ ಪ್ಲಾನ್ ಮಾಡಿದ್ದೀವಿ. ಅಲ್ಲಿ ಘಾಟಿಯಿಂದ ಚಿಕ್ಕಬಳ್ಳಾಪುರ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಸೊ ಅಲ್ಲಿಗೂ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬನ್ನಿ ಗೈಸ್, ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಅಂಡ್ ನಮ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ಲೆಟ್ಸ್ ಗೋ, ಚಲೋ. ಅಂಡ್ ಈಗ ಟೈಮ್ ಬಂದು 10:01 ಆಗಿದೆ. ಅಲ್ಲಿಗೆ ರೀಚ್ ಆಗೋಷ್ಟ್ರಲ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ. ಕಮ್. ರೆಡಿ. ಎಸ್ ಗೈಸ್, ಈಗ ಹೊರಡ್ತಾ ಇದ್ವಿ. ಇವಾಗ ಮನೆ ಬಿಟ್ಟಿದೀವಿ. ಅಂಡ್ ಬಿಸ್ಲಂತೂ ಸಖತ್ತಾಗಿದೆ, ಹೆವಿ ಬಿಸ್ಲು. ಅಂಡ್ ನಾವು ಬೆಂಗಳೂರಲ್ಲೇ ಓಡಾಡ್ಲಿ ಇಲ್ಲ ಊರ್ ಕಡೆನೆ ಓಡಾಡ್ಲಿ, ಹೆಲ್ಮೆಟ್ ಅಂತೂ ಕಂಪಲ್ಸರಿ ಇರ್ಲೇಬೇಕು. ಹೆಲ್ಮೆಟ್ ಇಲ್ದೆ ಆಚೆ ಬರಂಗೆ ಇಲ್ಲ, ಬಂದ್ರೆ ಫೈನ್ ಅಷ್ಟೇ. ಅಂಡ್ ಆನ್ ದಿ ವೇ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಬೇಕು. ಎಸ್ ಗೈಸ್, ಈಗ ಪೆಟ್ರೋಲ್ ಬಂಕ್ ಹತ್ರ ಬಂದಿದೀವಿ. ಅಂಡ್ ತುಂಬಾ ಓಡಾಡೋದಿದೆ, ಹಾಗಾಗಿ ಫುಲ್ ಟ್ಯಾಂಕ್ ಮಾಡಿಸ್ತಿದೀವಿ. ಈ ಬೈಕ್ ತಗೊಂಡು ಆಲ್ಮೋಸ್ಟ್ 3 ಮಂತ್ಸ್ ಆಗ್ತಿದೆ. ಅಂಡ್ ಇವತ್ತೇ ಫಸ್ಟ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸ್ತಿರೋದು. ಎಷ್ಟಾಗುತ್ತೋ ನೋಡ್ಬೇಕು. ತುಂಬಾ ಓಡಾಡೋದಿದೆ, ಏನೇನೋ ಪ್ಲಾನ್ ಇದೆ, ಸೊ ಹಂಗಾಗಿ ಫುಲ್ ಟ್ಯಾಂಕ್ ಮಾಡಿಸ್ತಿದೀವಿ. ಅಂಡ್ ಫುಲ್ ಟ್ಯಾಂಕ್ ಇದೇನ್ ಜಾಸ್ತಿ ಎಷ್ಟಾಯ್ತು ಅಂದ್ರೆ ಟೋಟಲ್ ಅಮೌಂಟ್ 1250 ಆಯ್ತು ಫುಲ್ ಟ್ಯಾಂಕ್ಗೆ. ಎಸ್ ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು. ಎಸ್ ನೋಡಿ ಗೈಸ್, 1250 ಅರೌಂಡ್ 250 ಆಯ್ತು. ಈಗ ಹೋಗ್ತಾ ಇದ್ದೀವಿ ಗೈಸ್. ಎಸ್, ನೋಡ್ತಿರ್ಬೋದು ಫುಲ್ ಟ್ಯಾಂಕ್ ಫುಲ್ ಆಗಿದೆ, ತೇಲ್ತಾ ಇದೆ ಪೆಟ್ರೋಲ್. ಅಂಡ್ ನನ್ಗಂತೂ ಸಖತ್ ಇಷ್ಟ ಅದು ಪೆಟ್ರೋಲ್ ಸ್ಮೆಲ್. ನಿಮ್ಗೆ ಯಾರೆಲ್ಲ ಇಷ್ಟ ಕಮೆಂಟ್ ಮಾಡಿ. ಟ್ಯಾಂಕ್ ಫುಲ್, ಮೀಟರ್ ಫುಲ್, ನಾವು ತಿರ್ಗಾಡೋದು ಫುಲ್. ಎಸ್ ಗೈಸ್, ಈಗ ಘಾಟಿ ರೀಚ್ ಆದ್ವಿ, ಒಳಗಡೆ ಹೋಗ್ತಿದೀವಿ ಗೈಸ್. ಅಂಡ್ ಜನ ಅಂತೂ ತುಂಬಾನೇ ಇದ್ರು. ಅಂಡ್ ನಾವು ಹೋಗಿದ್ದು ಸಾಟರ್ಡೆ, ತುಂಬಾ ಜನ ಇದ್ರು. ಅಂಡ್ ಮಹಾಮಂಗಳಾರತಿ ಆಗೋ ಟೈಮ್ಗೆ ಕ್ಲೋಸ್ ಮಾಡ್ಬಿಡ್ತಾರೆ, ಹಂಗಾಗಿ ಎಲ್ಲಾ ಜನನ ಬೇಗ ಬೇಗ ಕಳಿಸ್ತಿದ್ರು. ಅಂಡ್ ನಾವು ದರ್ಶನ ಮಾಡ್ಕೊಂಡು ಬಂದು ಹಿಂಗೆ ಕುತ್ಕೊಂಡಿದೀವಿ. ಅಂಡ್ ಸಡನ್ ಆಗಿ ಏನಕ್ಕೆ ಘಾಟಿಗೆ ಬರ್ಬೇಕು ಅಂತ ಅನ್ಕೊಂಡ್ವಿ ಅಂದ್ರೆ, ನಮ್ಮ ಹಸ್ಬೆಂಡ್ಗೆ ಒಂದು 2-3 ಟೈಮ್ಸ್ ಇಂದ ಓಡಾಡ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಹಾವು ಕಾಣಿಸ್ತಾ ಇದೆ. ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ನಾನು ಕಾರಲ್ಲೇ ಇರ್ತೀನಿ, ಅವರು ಕಾರಲ್ಲೇ ಇರ್ತಾರೆ. ಅಂಡ್ ಅವರು ಡ್ರೈವ್ ಮಾಡ್ಬೇಕಾದ್ರೆ ತುಂಬಾ ಅಲರ್ಟ್ ಆಗಿರ್ತಾರೆ. ಸೊ ಅವ್ರಿಗೆ ಕಾಣಿಸ್ತಾ ಇದೆ ಅಂತ ಅವ್ರು ತೋರಿಸ್ತಾರೆ, ಅಲ್ಲೇ ಹೋಗ್ತಾ ಇದೆ ನೋಡು. ನನಗ್ ಮಾತ್ರ ಕಾಣಿಸ್ತಾ ಇಲ್ಲ, ಬಟ್ ಅವ್ರಿಗೆ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ಘಾಟಿಗೆ ಬಂದ್ವಿ. ಸೊ ಇಲ್ಲಿಗೆ ಬಂದು ಹೋದ್ರೆ, ಇಲ್ಲ ಇವಾಗ ಹೋಗಿಲ್ಲ ಅಂದ್ರೂ ಅವ್ರ ಬರ್ಡೇ ಇನ್ನೇನ್ ಹತ್ರ ಇದೆ. ಸೊ ಅವ್ರ ಬರ್ಡೇ ಟೈಮ್ಗಾದ್ರೂ ಬರ್ತಿದ್ವಿ. ಅನ್ಕೊಂಡ್ವಿ, ನೈಟ್ ಕಾಣಿಸ್ತು ಆಕ್ಚುಲಿ. ನಮ್ಮೂರಿಂದ ಬರ್ಬೇಕಾದ್ರೆ ಕಾಣಿಸ್ತು. ಸೊ ನಾಳೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಸೊ ಇವಾಗ ನೆಕ್ಸ್ಟ್ ನಾವು ಚಿಕ್ಕಬಳ್ಳಾಪುರ ಹತ್ರ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಹೊರಡ್ಬೇಕು. ಬನ್ನಿ. ಎಸ್ ಗೈಸ್, ಈಗ ತಾನೇ ಜಸ್ಟ್ ದರ್ಶನ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಅಂತೂ ಚೆನ್ನಾಗಾಯ್ತು ಗೈಸ್. ನೋಡಿ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ. ಜನ ಇದ್ದರು, ಬಟ್ ಬೇರೆ ಆಂಟಿ ಅಲ್ಲಿ ಅಂಗಡಿ ಆಂಟಿ ಹೇಳಿದ್ರು ಈ ಕಡೆಯಿಂದ ಹೋಗ್ಬೋದು ಅಂತ. ಸೊ ಹಂಗೆ ಹೋದ್ವಿ, ಬೇಗ ದರ್ಶನ ಆಯಿತು ಗೈಸ್. ಎಷ್ಟಾಯಿತು ಟೈಮ್? 12:16. ನಾವಲ್ಲಿ ಬಿಡೋದಕ್ಕೆ ಎಷ್ಟಾಗಿತ್ತು ಟೈಮ್? ನಾವಲ್ಲಿ ಬಿಟ್ಟಿದ್ದು 10:30 ಮೇಲೆ ಆಗಿತ್ತು. ಅಲ್ಲಿಂದ ಇಲ್ಲಿ ಬಂದೆ ದರ್ಶನ. ಹೇಳ್ರಿ, ಹೆಂಗನ್ಸ್ತು? ಸೂಪರ್ ಆಗಿತ್ತು. ಇಲ್ಲಿ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡ್ತಾನೆ ಆಂಟಿ ಯಾವುದೋ ಒಂದು ಬೇರೆ ದಾರಿಯಲ್ಲಿ ಹೋಗಿ ಅಂತಂದ್ರು, ಅಲ್ಲಿಂದ ಹೋದ್ವಿ. ಅವು ಕಾಣಿಸ್ಕೊಂಡಿದೆ, ಅದು ರೋಡಲ್ಲಿ ಕಾಣಿಸ್ಕೊಂಡಿದೆ. ಟೂ ಟೈಮ್ಸ್ ಅಂತಲ್ಲ, ಕಾಣಿಸಿದೆಲ್ಲ ಆ ಥರನೇ ಕಾಣಿಸ್ತಾ ಇರುತ್ತೆ. ಹಾಂ, ಅದಕ್ಕೆ. ಆ್ಯಂಡ್ ಇನ್ನೊಂದು ಏನಂದರೆ, ಒಂಥರ ನನಗಿಷ್ಟ ಘಾಟಿ ಬರೋದಕ್ಕೆ. ಪಾಸಿಟಿವ್ ವೈಬ್ಸು, ನೆಮ್ಮದಿ. ಓಕೆ, ಓಕೆ. ಮತ್ತು ನೆಕ್ಸ್ಟು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೀವಿ, ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಎಸ್ ಗೈಸ್, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಫುಲ್ಲು ಕೆರೆ ತುಂಬ ಇದೆ. ಕಲರ್ ಕೂಡ ಡಿಫ್ರೆಂಟ್ ಆಗಿದೆ. ಲೋಟಸ್, ನನಗೆ ಇಷ್ಟ ಲೋಟಸ್. ಸೊ ಕಲರ್ ಕೂಡ ಡಿಫ್ರೆಂಟ್ ಆಗಿದೆ. ಏನೋ ಖುಷಿ ನೋಡ್ತಾ ಇದ್ರೆ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಖುಷಿ ಏನ್ರಿ, ಇರ್ರಿ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಕ್ಗ್ರೌಂಡ್.
ಚೆನ್ನಾಗಿದೆಲ್ಲ. ಅಷ್ಟು ಈ ಕಡೆ ಮಾತ್ರ ಅಲ್ಲ, ಈ ಕಡೆನೂ ಇದೆ, ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲಿ ಕೂಡ ಇದೆ. ಯಾವ್ದು ಚೆನ್ನಾಗಿದೆ, ಆಡೋಣ ಹಳ್ಳಿನ, ಅಲ್ಲಿ ಹತ್ರ ಚೆನ್ನಾಗಿದೆ. ಬನ್ನಿ. ಕಿತ್ಕೊಳ್ಳೋಕ್ಕಾಗಲ್ಲ, ತುಂಬ ದೂರ ಇದೆ, ಸೊ ಕಿತ್ಕೊಳ್ಳೋ ಸಾಹಸ ಎಲ್ಲ ಮಾಡಲ್ಲ. ಬಟ್ ಅಲ್ಲೊಂದು ಕಪಲ್ ಕಿತ್ಕೊಂಡು ಹೋದ್ರು. ಗೈಸ್, ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಕ್ಲೈಮೇಟ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಇಲ್ಲಿ ಫುಲ್ ಮಳೆ ಬರೋ ತರ ಇದೆ. ಎಷ್ಟು ಬೇಗ ಚೇಂಜ್ ಆಗಿದೆ ನೋಡಿ. ಕ್ಲೈಮೇಟ್ ನಂತೂ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ. ಹೋಗೋಣ ಬನ್ನಿ ಗೈಸ್, ಆ ಕಡೆ ಏನಾದರೂ ಕಿತ್ಕೊಳ್ಳೋಕ್ಕಾಗುತ್ತೆ ನೋಡಿ. ಎಷ್ಟೊಂದು ತುಂಬ ಒಳಗಡೆ ಇದೆ, ಕಿತ್ಕೊಳ್ಳೋದಕ್ಕಾಗಲ್ಲ. ಆ್ಯಂಡ್ ಅಲ್ಲಿದೆ ನೋಡಿ ಕಪಲ್ಸ್, ಅವ್ರು ಕಿತ್ಕೊಂಡು ಹೋದ್ರು ನೋಡಿ. ಈ ಅಂಚಿಗಾದರೂ ಎದ್ದಿದ್ರೆ ಕಿತ್ಕೋಬೋದಾಗಿತ್ತು, ಅದು ನೋಡಿದ್ರೆ ಅಷ್ಟು ಒಳಗಡೆ ಇದೆ, ಆಗಲ್ಲ, ದಾರಿನೇ ಇಲ್ಲ ಹೋಗೋದಕ್ಕೆ. ಬಟ್ ಅವ್ರು ಹೆಂಗೆ ಕಿತ್ಕೊಂಡ್ರು ಐಡಿಯಾನೇ ಇಲ್ಲ. ಸಾಕಾಗಿ ಕಾಣಿಸ್ತದೆ ನೋಡಿ ಈ ಕಡೆ. ಆ್ಯಂಡ್ ಈ ಕಡೆ ನಾವಿಲ್ಲಿ ಘಾಟಿಗೆ ಬಂದಿದ್ವಲ್ಲ, ಸೊ ಆನ್ ದಿ ವೇ ಹಿಂಗೆ ಚಿಕ್ಕಬಳ್ಳಾಪುರ್ಗೆ ಹೋಗೋ ರೋಡಲ್ಲಿ ನೋಡಿ, ಅದೇ ರೋಡು. ಇಲ್ಲೇ ಕೆರೆ ತುಂಬ ಲೋಟಸ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಬಟ್ ಒಂದಾದರೂ ಸಿಗುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ, ಒಂದು ಕೂಡ ಕಿತ್ಕೊಳ್ಳೋದಕ್ಕಾಗಲ್ಲ. ವಾವ್, ಇಲ್ಲೊಂದು ಮಗ್ಗಿದೆ, ಮಗ್ಗಾದರೂ ಕಿತ್ತಾಕ್ತೀನಿ ರೀ. ನಮ್ಮ ಹಸ್ಬೆಂಡ್ ಅಲ್ಲಿದ್ದಾರೆ. ಇಷ್ಟೇ, ಮೊಗ್ಗು ಸಿಕ್ಕಿದೆ ಅಟ್ಲೀಸ್ಟ್. ನಮ್ಮ ಹಸ್ಬೆಂಡ್ಗೆ ಕೊಡೋಣ. ತುಂಬ ಒಳಗಡೆ ಝೂಮ್ ಆಗ್ತದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಬಿಟ್ಟು ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಬನ್ನಿ ಗೈಸ್, ಇವಾಗ ಇದನ್ನ ನಮ್ಮ ಹಸ್ಬೆಂಡ್ಗೆ ಕೊಡೋಣ. ಐ ಲವ್ ಯು. ನನಗಿದೆ ಸಿಕ್ಕಿದ್ದು. ಅಲ್ಲಿ ಒಂದಷ್ಟು ಜನ ಬಂದಿದ್ದಾರೆ ಗೈಸ್, ಅವ್ರು ಇಳಿದ್ಬಿಟ್ಟು ಕಿತ್ಕೊತಾರಂತೆ. ನೀರಜಿನ ಅಟ್ಲೀಸ್ಟ್. ಬಟ್ ಅವ್ರು ಹೆಂಗೆ ಕಿತ್ಕೊಂಡ್ರು ಅಂತ, ಫಸ್ಟ್ ಬಂದಿದ್ದಾರೆ, ಕಿತ್ಕೊಂಡಿದ್ದಾರೆ. ಈ ಕಡೆ ಯಾವ ಕಡೆ ಅಂತೂ ಅರಳೇ ಇಲ್ಲ ಬಿಡಿ. ಸಜ್ಜಿ ಹೋಗಿದ್ದಾರೆ ಕಿತ್ಕೊಳ್ಳೋಕ್ಕೆ. ಹೆಂಗೆ ಹೋಗಿದ್ದಾರೆ, ಆಳ ಇರ್ತೈತೆ ಅಜ್ಜಿ. ಕಿತ್ಕೊತ ಇದ್ದಾರೆ ನೋಡಿ. ಅವರೊಂದು ಐಡಿಯಾ ಮೇಲೆ ಹೋಗ್ತಿದ್ದಾರೆ. ಪಾಪ ಅಜ್ಜಿ ಕೇಳಿದ್ರು, ಯಾಕೆ ಮಗ ಕಿತ್ಕೊಂಡ್ಲಿಲ್ವಾ ಅಂತ ಕೇಳಿದ್ರು. ಇಲ್ಲ ಅಜ್ಜಿ, ಎಲ್ಲ ಒಳಗಡೆ ಇದೆ ಅಂತ ಹೇಳಿದಕ್ಕೆ, ಪಾಪ ದೂರದಿಂದ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಅಜ್ಜಿನೇ ಇಳ್ದು ಪಾಪ ಕಿತ್ಕೊಡ್ತಿದ್ದಾರೆ. ನೋಡ್ತಾ ಇದ್ದೆ, ಅಜ್ಜಿ ಅದನ್ನೇ ಕಿತ್ಕೊಂತ ಇದ್ದಾರೆ. ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈ ಕಡೆ ಇನ್ನೊಂದು ಐತೆ ನೋಡಜ್ಜಿ, ಇದು ಪಕ್ಕದಲ್ಲೇ, ಅಲ್ಲೇ ಕೈ ಹತ್ರ. ಹಾಂ, ಹಾಂ, ಪಾಪ ಅಜ್ಜಿ ಕೇಳಿದ್ರು ಕಿತ್ಕೊಂಡ್ಲಿಲ್ವಾ ಅಂತ. ಆಳ ಇದೆ ಅಂತ ಹೇಳಿದ್ದಕ್ಕೆ ಅಜ್ಜಿ ಹೇಳ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ದೋಗೋರೆ. ಹುಷಾರಂಡಿ. ವಾವ್, ಒಂದ್ ಫುಲ್ ಕೈ ತುಂಬಾ ಒಂದ್ ಬೊಕ್ಕೆ ತರ ಕಾಣಿಸ್ತದೆ, ಕಿತ್ಕೊಂಡ್ ಬಂದ್ರು. ಅಂಡ್ ಮೊಗ್ಗು ಇತ್ತು, ಮೊಗ್ಗು ನಾಳೆ ಗರಳುತ್ತೆ. ಇದು ದೂರದಿಂದ ನೋಡಕ್ಕೆ ಚೆನ್ನಾಗಿತ್ತು, ಬಟ್ ಹತ್ರದಲ್ಲಿ ಅಜ್ಜಿ ಪಾಪ ಅವಾಗ್ಲೇ ಒಂದು ತೋರ್ಸಿದ್ನಲ್ವಾ, ಅದು ಹರಳ್ಬಿಟ್ಟಿದೆ ಫುಲ್ಲು. ಬೇಗ ಪೆಟಲ್ಸ್ ಎಲ್ಲ ಉದ್ರ್ ಬಿಡುತ್ತೆ ಇದು. ಅದು ಮುಳ್ಳಂತೂ ತುಂಬಾ ಹಾರ್ಡ್ ಆಗಿತ್ತು, ಚುಚುತ್ತಾ ಇತ್ತು ಮುಳ್ಳು. ಪಾಪ ಅಜ್ಜಿ ಹೆಂಗ್ ಕಿತ್ಕೊಂಡ್ ಬಂದ್ರೋ ಏನೋ. ನೋಡಿ
ಅಜ್ಜಿ ಕಿತ್ಕೊಂಡೇ ಬಂದ್ಬಿಟ್ರು. ಅಲ್ಲಿರೋ ಚಂದ ಕಾಣಿಸ್ತದೆ ಅಂದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಕಿತ್ಕಡೆ ಇಲ್ಲ ಹಾಗೆ ಹೊಟ್ಟೋದು. ಅದೇ ಮುದ್ದು 3 ದಿನ 4 ದಿನ ಗಂಟ ಆತದೆ. ಆ ಮುಳ್ಳುಗಳು ನೋಡಿ ಹೆಂಗವೆ. ಮುಳ್ಳುಗಳಿದ್ದಾವೆ ಬೇರೆ ಈ ಕಡೆ ಆ ಒಳ್ದಿರೋವು ಮುಳ್ಳುಗಳಿದ್ದಾವೆ. ಚಿನ್ನ ಫೋನ್ ಹಿಡ್ಕೊ. ಮುಳ್ಳೇನು ನೋಡಿ ಕಾಲುಗಳೆಲ್ಲ ಪರ್ಸ್ಕೊಂಡೋಗಿವೆ ಪಾಪ. ನೋಡಿ ಆಸೆ ಬಿದ್ದೆ ಎಲ್ಲ ಉದುರೋತವೆ. ಅದು ಉದ್ರೋಗೈತೆ ಬಿಡಿ. ನಾನು ಅದ್ರಿಗೆ ಮುಗ್ಗಂತವೇ ಬಿಡಿಸ್ಕೊಂಡಿದ್ದು ಈಗಿಂತಾವೋ. ಇದು ಇರೋದು ಆಡೇನಹಳ್ಳಿಯಲ್ಲಿ ಗೈಸ್. ಆಡೇನಹಳ್ಳಿ ಘಾಟಿ ಪಾಲ್ಪಾಲ್ ದಿನ್ನೆ. ಇವಾಗ ಘಾಟಿಗೆ ಹೋಗ್ಬಿಟ್ಟೆ. ಈ ಪಕ್ಕ ಹಳ್ಳಿಗಳು ಗಂಗಸಂದ್ರ, ತಿರುಮಂಡಳ್ಳಿ, ಕರ್ಮಂಡಳ್ಳಿ, ಹಿಂಗೆ ಹಳ್ಳಿಗಳು. ಊಟ ಆಂಟಿ? ಪಾಪ ಅಜ್ಜಿ ತುಂಬಾ ಕಷ್ಟಪಟ್ಟು ಒಳಗಡೆ ಇಳ್ದು ಒಳಗಡೆ ಹಾವುಗಳು ಇರ್ಬೋದು. ಪಾಪ ಕಷ್ಟಪಟ್ಟು ಇಳ್ದು ಹೋಗಿ ಕಿತ್ಕೊಂಡ್ ಬಂದ್ರು. ಅಂಡ್ ಲಾಸ್ಟ್ ಅಲ್ಲಿ ನಮ್ಮ ಹಸ್ಬೆಂಡ್ ಅಮೌಂಟ್ ಕೊಡಕ್ ಹೋದ್ರು. ಪಾಪ ಅಜ್ಜಿ ಈಸ್ಕೊಂಡ್ಲಿಲ್ಲ. ಬೇಡ, ನೀವು ನನ್ ಮಕ್ಕಳ ತರ ಮೊಮ್ಮಕ್ಕಳ ತರ ಹಂಗೆಲ್ಲ ಈಸ್ಕೊಳಲ್ಲ, ಬೇಡ. ಪಾಪ ಮಗು ವಾಪಸ್ ಹೋಗ್ತಿದ್ಲು, ಇಷ್ಟಪಟ್ರಿ, ಅಷ್ಟ್ ದೂರದಿಂದ ಬಂದ್ರಿ ಅಂತ ಕಿತ್ಕೊಟ್ಟೆ ಅಷ್ಟೇ, ನಂಗೆ ಕಾಸೆಲ್ಲ ಬೇಡ ಅಂತ ಹೇಳಿದ್ರು. ಬಟ್ ಒಂಥರ ಖುಷಿ ಆಯ್ತು. ತುಂಬಾ ಒಳ್ಳೆ ಮುಗ್ಧ ಮನಸ್ಸವರು. ಎಸ್ ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇಷ್ಟು ಒಂದು ಬೊಕ್ಕೆ ಥರ ಇದೆ ಅಲ್ಲ. ಥ್ಯಾಂಕ್ ಯು, ಐ ಲವ್ ಯು ಟು. ಈಗ ಇವನ ಎಷ್ಟು ಜೋಪಾನವಾಗಿ ತಗೊಂಡ್ ಹೋಗ್ತಾ ಇದೀನಿ ಗೈಸ್. ಅಂಡ್ ಇದನ್ನ ನನ್ ಮನೆಗ್ ತಗೊಂಡ್ ಹೋಗೋಣ ಅಂತ ಅನ್ಕೊಂಡು ಕಿತ್ತಿಸ್ಕೊಂಡಿದ್ದು. ಬಟ್ ಹೆಂಗು ನಾವ್ ಇವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಿದೀವಲ್ಲ, ಲಕ್ಷ್ಮಿಗೆ ಕಮಲ ಹೂವು ಅಂದ್ರೆ ಇಷ್ಟ ಅಲ್ಲ. ನೋಡಿ, ನಾವು ಹೋಗಿದ್ದು ದೊಡ್ಡಬಳ್ಳಾಪುರ ಘಾಟಿಗೆ. ಆನ್ ದಿ ವೇ ಬರ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಆ ರೋಡಲ್ಲಿ ನಮ್ಗೆ ಕಮಲ ಹೂವು ಕಾಣಿಸೋದೇನೋ, ನಾವ್ ಅಲ್ಲೋಗಿ ನಾವು ಕಿತ್ಕೊಳಕ್ ಆಗದೆ ವಾಪಸ್ ಬರ್ತಿದ್ವಿ. ಅಜ್ಜಿ ನಮ್ಮನ್ನ ನೋಡಿ ಕಿತ್ಕೊಟ್ಟಿದ್ದೇನೋ, ಆ ದೇವ್ರಿಗೆ ಈ ಹೂವು ಸೇರ್ಬೇಕು ಅಂತ ಇತ್ತು ಅನ್ಸುತ್ತೆ. ಸೊ ಹಂಗಾಗಿ ಲಕ್ಷ್ಮೀ ದೇವಿಗೆ ನಮ್ ಕಡೆಯಿಂದ ಕಮಲ ಹೂವ ಮುಡ್ಸ್ಕೊಬೇಕು ಅಂತ ಇತ್ತೇನೋ. ಸೊ ಅಲ್ಲಿಂದ ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದೆ. ಅಂಡ್ ಅದ್ರ ಮುಳ್ಳು ತೋರಿಸ್ತೀನಿ ರೀ ಗೈಸ್. ನನ್ಗೆ ಅಲ್ಲಿಂದ ಇಲ್ಲಿವರೆಗೂ ಇಟ್ಕೊಳಕ್ ಆಗ್ಲಿಲ್ಲ. ಪಾಪ ಅಜ್ಜಿ ಹೆಂಗ್ ಕಿತ್ಕೊಂಡ್ ಬಂದ್ರು ಅಂತ ಅನ್ಸ್ತು. ಇವಾಗ ಚಿಕ್ಕಬಳ್ಳಾಪುರ ರೀಚ್ ಆಗಿದ್ವಿ ಗೈಸ್. ಬೆಟ್ಟ ಮೇಲೆ ಇರೋದು ದೇವಸ್ಥಾನ. ಇವಾಗ ಬೆಟ್ಟ ಹತ್ತುತ್ತಾ ಇದೀವಿ. ಅಂಡ್ ಇಲ್ಲಿಂದ ವ್ಯೂ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ನಾವಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ರೀ ಗೈಸ್ ಅದ್ರದ್ದು ಮುಳ್ಳು. ಅಂಡ್ ಈ ತರ ಡಿಫ್ರೆಂಟ್ ಕಲರ್, ಡಬಲ್ ಕಲರ್ ಇದೆ ಇದು ಲೋಟಸ್. ಇದನ್ನ ಫಸ್ಟ್ ಟೈಮ್ ನೋಡಿದ್ದು ಈ ತರ. ಅಲ್ಲಿಂದ ಇಲ್ಲಿಗೆ ಬರೋಷ್ಟ್ರಲ್ಲಿ ಸ್ವಲ್ಪ ಬಾಡಿ ತರಾನೇ ಆಯ್ತು. ಅಂಡ್ ಅಲ್ಲಿಂದ ಎಷ್ಟು ಚುಚ್ತಾ ಇತ್ತು ಅಂದ್ರೆ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಬಟ್ ಆದ್ರೂನು ಅಜ್ಜಿ ನಾನ್ ಹಿಡ್ಕೊಳಕ್ಕೆ ಎಷ್ಟು ಕಷ್ಟಪಟ್ರೆ ಅಜ್ಜಿ ಕಿತ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು ಅಂತ ಅನ್ಕೊಂಡೆ. ಗಾಯ್ಸ್ ಇಲ್ಲಿ ಸಖತ್ತಾಗಿದೆ. ಇಲ್ಲಿ ಮುಳ್ಳುಗಳು ಎಷ್ಟು ಶಾರ್ಪ್ ಆಗಿದೆ ಗೊತ್ತಾ. ಅಲ್ಲಿಂದ ಹಂಗೆ ಇಟ್ಕೊಂಡು ಬಂದೆ ಕೈಯಲ್ಲಿ. ಇವಾಗ ಇದನ್ನು ದೇವ್ರಿಗೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದೇವ್ರಿಗೆ ಕೊಡ್ತೀವಿ. ಆ್ಯಂಡ್ ಅಲ್ಲಿ ಹೊಸ ಕಾರು, ಹೊಸ ಟ್ಯಾಕ್ಟ್ರಿ ಪೂಜೆ ನಡೀತಾ ಇದೆ. ಈಗ ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಮುಂಚೆ 1-2 ಕಾರ್ ಇರ್ತೈತೆ ಅಷ್ಟೇ. ನಾನು ಸ್ಟಾರ್ಟಿಂಗ್ ಬರುವಾಗ ಎಷ್ಟೊಂದು ಜನ ಬಂದಿದ್ದಾರೆ. ಚೆನ್ನಾಗಿದೆ ರೋಡ್ ಮೇಲೆ ತನಕ ಚೆನ್ನಾಗಿದೆ. ರಶ್ ಇರುತ್ತೆ ಅಂತ ನೋಡಬೇಕು. ಗೋವರ್ಧನಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಟ್ರಸ್ಟ್. ಇದು ಯಾವ ಊರ ಹತ್ರ ಬರೋದು? ಬೋರ್ಡ್ ನೋಡ್ಬೇಕು. ನಂದಿ ಕ್ರಾಸಿಂದ ನಂದಿಗೆ ಹೋಗೋ ದಾರಿಯಲ್ಲಿ ಗೈಸ್ ಈ ಫ್ಲವರ್ಸ್ನ ತೋರಿಸು. ಈ ಫ್ಲವರ್ಸ್ನ ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರದವರೆಗೂ ಸೇಫಾಗಿ ತಂದಿದ್ದೀವಿ ಗೈಸ್. ಆ್ಯಂಡ್ ಇಲ್ಲೇ ಟೆಂಪಲ್, ಇಲ್ಲೇ ಅನ್ನದಾಸೋಹ ಇದೆ ಗೈಸ್. ಪ್ರಸಾದ ಕೊಡ್ತಾರೆ.
ತಿನ್ಕೊಂಡು ಹೋಗೋದು. ಅಲ್ಲಿ ಘಾಟಿಯಲ್ಲೂ ಪ್ರಸಾದ ಸಿಕ್ತು. ಪ್ರಸಾದ ತಿನ್ಕೊಂಡು ಬಂದ್ವಿ ಗೈಸ್. ಗೈಸ್ ಇಲ್ಲಿಂದ ವ್ಯೂ ನೋಡಿ ಏನು ಮಸ್ತಾಗಿದೆ. ಫುಲ್ ಗ್ರೀನರಿ, ಬೆಟ್ಟಗಳು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಮುದ್ದೇನಹಳ್ಳಿ ಸತ್ಯಸಾಯಿ ಹಾಸ್ಪಿಟಲ್. ಇದು ನಂದಿ ಹಿಲ್ಸ್ ಆ ಕಡೆ. ಯಾವುದು ಅದೆಲ್ಲ ಟವರ್ಸ್ ಇರೋದು. ಇದು ನಂದಿ ಹಿಲ್ಸು. ಇದು ಮೋಹನ್ ಗೌಡ ನಮ್ಮ ಹಸ್ಬೆಂಡು. ಆ್ಯಂಡ್ ಇದು ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸಖತ್ತಾಗಿ ಕಾಣಿಸ್ತಿದೆ. ಅಂಡ್ ಬನ್ನಿ ಗೈಸ್ ಇವಾಗ ದರ್ಶನಕ್ಕೆ ಹೋಗೋಣ. ತುಂಬಾ ಚೆನ್ನಾಗಿದೆ ಪ್ಲೇಸ್. ಚಿಕ್ಕಬಳ್ಳಾಪುರದಲ್ಲೇ ಇರೋದು. ಸೊ ನಿಯರ್ ಬೈ ಇರೋರು ಬೆಂಗಳೂರಿಗೂ ನಿಯರ್ ಇದೆ, ವಿಸಿಟ್ ಮಾಡಿ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಬಟ್ ಒಳಗಡೆ ಫೋನೆಲ್ಲ ಅಲೋ ಇಲ್ಲ. ಸೊ ವಿಡಿಯೋನ ಇಲ್ಲಿಗೆ ಕಟ್ ಮಾಡಿರ್ತೀನಿ. ಎಸ್ ಗೈಸ್ ಇಲ್ಲಿಗೆ ದರ್ಶನ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಖುಷಿ ಆಯಿತು. ನಾವು ತಗೊಂಡೋಗಿದ್ದು ಹೂವು ದೇವರಿಗೆ ಆ ಕಡೆ ಈ ಕಡೆ ಇಟ್ಟು ಜೋರಾಗಿ ಮೈಕಲ್ಲಿ ಚಿಕ್ಕದಾಗಿ ಮಾತಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಇವತ್ತು ಮೈಕ್ ತಂದಿಲ್ಲ, ಮನೇಲಿ. ಬಟ್ ಆದರೂ ಅದು ಗಾಳಿ ತಣ್ಣಗಿದೆ ಅಲ್ಲ. ಬಟ್ ಒಳಗಡೆ ಎಲ್ಲ ಏನು ಅಷ್ಟೊಂದು ರಶ್ ಇರಲಿಲ್ಲ. ಆರಾಮಾಗಿ ಇತ್ತು ದರ್ಶನ. ನಾವು ಫ್ಲವರ್ಸ್ ತಗೊಂಡು ಹೋಗಿದ್ವಲ್ಲ, ಅಟ್ಲೀಸ್ಟ್ ಒಂದು ಫ್ಲವರ್ ಆದ್ರೂ ದೇವ್ರಿಗೆ ಇಟ್ರೆ ಸಾಕು ಅಂತ ಅನ್ಕೊಂತ ಇದ್ವಿ. ಬಟ್ ಸ್ವಾಮಿಗಳು ನಾವು ತಗೊಂಡು ಹೋಗಿದ್ದಷ್ಟು ಡಿವೈಡ್ ಮಾಡಿ ಆ ಕಡೆ ಈ ಕಡೆ ದೇವ್ರಿಗೆ ಆ ಕಡೆ ಈ ಕಡೆ ಎರಡೂ ಕಡೆ ಇಟ್ರು. ಏನೋ ಒಂಥರ ಖುಷಿ. ನಾವ್ ಅಲ್ಲಿಂದ ತಗೊಂಡ್ ಬಂದಿದ್ದಕ್ಕೂ ದೇವ್ರಿಗೆ ಸೇರ್ಬೇಕಿತ್ತು, ದೇವ್ರಿಗೆ ಸೇರ್ತಲ್ಲ ಅನ್ನೋದು ಖುಷಿ. ಗೈಸ್ ಇಳಿತಾ ಇದೀವಿ. ಈಗ ಬೆಟ್ಟ ಇಳಿತಾ ಇದೀವಿ. ಇಳಿದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿದ್ರು ಇಳಿತಾ ಇದೀವಿ. ಅಲ್ಲಿ ಕೆರೆ ಕೂಡ ಕಾಣಿಸ್ತಾ ಇದೆ ನೋಡಿ. ಈಗ ಯಾಕೆ ಹಿಂಗ್ ಸೌಂಡ್ ಬರ್ತಾ ಇದೆ? ಕೆರೆ ಇಳಿದಿಲ್ಲ. ಗೇರ್ ಹಾಕೋ. ಎಸ್ ಗೈಸ್ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಟ್ರೈನ್ ಹತ್ರದಲ್ಲೇ ಬರ್ತಾ ಇದೆ. ಸೊ ಹಂಗಾಗಿ ಸ್ಟಾಪ್ ಮಾಡಿದ್ದಾರೆ. ವೇಟ್ ಮಾಡ್ತಾ ಇದೀವಿ ಗೈಸ್. ಎಸ್ ಟ್ರೈನ್ ಬರ್ತಾ ಇದೆ. ಇದು ಗೂಡ್ಸ್ ಟ್ರೈನ್, ಚಿಕ್ಕ ಟ್ರೈನ್ ಅಷ್ಟೇ, ಮುಗೀತು. ಇವಾಗ ನೋಡಿ ಗೈಸ್ ಅದೇ ಸ್ಟಾಪರ್ ಎತ್ತಿದ್ರೆ ಎಲ್ಲನೂ ರನ್ನಿಂಗ್ ರೇಸಲ್ಲಿ 1 2 3 ಗೋ ಅಂತೂ ಗುರಾಯಿಸ್ತವನು. ಎತ್ತದೆ ಇವಾಗ ನೋಡಿ ಎಲ್ಲ ರೇಸ್ ಕೂಡ ರನ್ನಿಂಗ್ ರೇಸಲ್ಲಿ. ವೈಟ್ ಫೀಲ್ಡಿಂದ ಬರೋವಾಗಲ್ವಾ ಇನ್ನೇನು ಹತ್ತತ್ರ ಊರ ಹತ್ರ ಬಂದ್ವಿ. ಇವಾಗ ಹೋಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಬೇಕು ಗೈಸ್. ನಿದ್ದೆ ಎಲ್ಲ ಮುಗಿಸ್ಕೊಂಡು ಈಗ ತೋಟದ ಹತ್ರ ಬಂದಿದ್ದೀವಿ ಗೈಸ್. ಗೈಸ್ ಇವಾಗ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಜಾಸ್ತಿ ಇಲ್ವೇ ಇಲ್ಲ, ನಮಗೇನು ಸಾಕ್ಬಿಡು ಬೆಂಗಳೂರಿಗೆ ಎತ್ಕೊಂಡು ಹೋಗೋದಕ್ಕೆ. ಹೇಳೋದು ಕಿತ್ಕೊಂಬೇಡ, ಅದು ಬೇಡ. ಅದು ಇದು ಕಿತ್ಕೋ, ಕೆಳಗಡೆ ಇರೋದು ಅದು ಬೇಡ ಚಿನ್ನ, ಇದು ಕಿತ್ಕೋ. ಸಾಕು ಬಿಡು. ಆ್ಯಂಡ್ ಇಲ್ಲಿ ಜಾಕ್ ಫ್ರೂಟ್ ಬಿಟ್ಟಿದೆ ಗೈಸ್. 3 ಇದು ಸ್ವೀಟ್ ಇರುತ್ತಲ್ಲ, ಯಾವುದು ಎಲ್ಲಿತ್ತು ಮುಂಚೆ? ಎಲ್ಲಿತ್ತು? ಮೂರೇಕಾಯಿ ಬಿಟ್ಟಿರೋದ. ಒಂದೊಂದು ಮರಗಳಲ್ಲಿ ಕೆಳಗಡೆ ಎಲ್ಲ ಇರ್ತೈತಲ್ಲ. ಈ ಸರಿ ಒಂದು ಕಾಯಿನೂ ತಿಂದಿಲ್ಲಲ್ಲ ಇನ್ನು. ನನಗೇನು ಅಷ್ಟು ಇಷ್ಟ ಆಗಲ್ಲ ಜಾಕ್ ಫ್ರೂಟ್. ಎಸ್ ಗೈಸ್ ಈಗ ಊರಿಂದ ಬೆಂಗಳೂರಿಗೆ ಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾವು ಮೈಸೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಮೈಸೂರು ಚಾಮುಂಡಿ ಹಿಲ್ಸ್ಗೆ ಹೋಗ್ಬೇಕಿತ್ತು. ಸೊ ಮೈಸೂರು ಚಾಮುಂಡಿ ಹಿಲ್ಸ್ಗೆ ಬಂದ್ವಿ ಗೈಸ್. ಅಲ್ಲಿ ಚಾಮುಂಡಿ ಹಿಲ್ಸ್ ಹತ್ರ ವಿಡಿಯೋ ಎಲ್ಲ ಮಾಡಲಿಲ್ಲ. ಅಲ್ಲಿಂದ ನಾವು KRS ಬ್ಯಾಕ್ ವಾಟರ್ಗೆ ಬಂದ್ವಿ.
ಇಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ ಅಂಡ್ ಬ್ಯಾಕ್ ವಾಟರ್ ಅಲ್ಲಿ ಆಡ್ಬೋದು ಅಂತ ಇಲ್ಲಿಗೆ ಬಂದ್ವಿ. ಅಂಡ್ ಅಲ್ಲಿ ಕೂಡ ತುಂಬಾ ರಶ್ ಇತ್ತು. ಆಸ್ ಯೂಶುವಲ್ ಚಾಮುಂಡಿ ಬೆಟ್ಟದಲ್ಲಿ ರಶ್ ಇತ್ತು. ಅಂಡ್ ಇಲ್ಲಿ ದರ್ಶನ ಮುಗಿಸ್ಕೊಂಡು KRS ವಾಟರ್ ಅಲ್ಲಿ ಗೇಮ್ಸ್ ಎಲ್ಲ ಆಡ್ಕೊಂಡು ಆನ್ ದಿ ವೇ ಮಂಡ್ಯದ ಮೇಲೆ ಬಂದ್ವಿ. ಅಂಡ್ ಅಲ್ಲಿ ಬರ್ಬೇಕಾದ್ರೆ ಎಲ್ಲಿ ನೋಡಿದ್ರು ಗಾಣ, ಫುಲ್ಲು ಗಾಣದಲ್ಲಿ ಪಾಕದ ಸ್ಮೆಲ್ ಬರ್ತಿತ್ತು, ಬೆಲ್ಲದ ಪಾಕ ಸ್ಮೆಲ್. ಸೊ ನಮ್ಮ ಹಸ್ಬೆಂಡು ಪಾಕ ತಿನ್ಬೇಕು ಅಂತ ಹೇಳ್ತಿದ್ರು. ಅಲ್ಲೇ ಪಕ್ಕದಲ್ಲಿ ಒಂದು ರೋಡಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಒಂದು ಗಾಣದ ಹತ್ರ ಹೋಗಿ ಅಲ್ಲಿ ಅವರು ಈ ತರ ಸುತ್ಕೊಟ್ರು. ಅದು ಪಾಕನ ಕಬ್ಬಿಗೆ ಸುತ್ಕೊಟ್ಟಿದ್ದಾರೆ. ಅಂಡ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ಸಖತ್ತಾಗಿತ್ತು ಗೈಸ್. ಯಾವ ಚಾಕ್ಲೇಟು ಬೇಡ, ಅಷ್ಟು ಸಖತ್ತಾಗಿತ್ತು. ಹಂಗೆ ಒಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ಕೊಟ್ರು, ಕುಡ್ಕೊಂಡು ನೈಟ್ ರೀಚ್ ಆಗಷ್ಟರಲ್ಲಿ, ಬೆಂಗಳೂರು ರೀಚ್ ಆಗಷ್ಟರಲ್ಲಿ 7:20 ಆಗಿತ್ತು ಗೈಸ್. ಮಾರ್ನಿಂಗ್ ನಾವು ಸ್ಟಾರ್ಟ್ ಮಾಡಿದ್ದು 7ಗೆ, ರೀಚ್ ಆಗಕ್ಕೆ ನೈಟ್ 7:20 ಆಯ್ತು. ಅಂಡ್ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಯಾರ್ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.